guys, welcome back to Saga Stories. ಪ್ರತಿ ವರ್ಷ SSLC ಹುಡುಗರಿಗೋಸ್ಕರ ಡೆಡಿಕೇಟೆಡ್ ಆಗಿ ವಿಡಿಯೋ ಖಂಡಿತ ಮಾಡೇ ಮಾಡ್ತೀನಿ. ನಮ್ಮ ಚಾನಲ್ ವೀಕ್ಷಕರಲ್ಲೂ ಸಿಕ್ಕಾಪಟ್ಟೆ ಜನ SSLC ನ ಬರ್ದಿರ್ತೀರಾ, SSLC ಎಕ್ಸಾಮ್ ರಿಸಲ್ಟ್ ನ ನೋಡಬೇಕು ಅಂತ ಕಾಯ್ಕೊಂಡು ಕೂತಿರ್ತೀರಾ. SSLC ಎಕ್ಸಾಮ್ ರಿಸಲ್ಟ್ಸ್ ಈ ಸಲ ಸಿಕ್ಕಾಪಟ್ಟೆ ಸೈಕ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ನಿನ್ನೆ ಅನೌನ್ಸ್ ಆಗಬೇಕಾಗಿದ್ದಂಥ ರಿಸಲ್ಟು ಸ್ವಲ್ಪ ಡಿಲೇ ಆಯಿತು, ಸ್ವಲ್ಪ ಪೋಸ್ಟ್ಪೋನ್ ಮಾಡಿದರೆ. ಅನೌನ್ಸ್ ಮಾಡಿದರೆ ಇವಾಗ ಡೇಟ್ ಆಫ್ ಅನೌನ್ಸ್ಮೆಂಟ್ನ 9ನೇ ತಾರೀಕಿಗೆ ಅನೌನ್ಸ್ ಆಗ್ತದೆ. 9ನೇ ತಾರೀಕು 10:30ಕ್ಕೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ ರಿಸಲ್ಟ್ಸು ವೆಬ್ಸೈಟಲ್ಲಿ ಅಂತ ಅಫಿಷಿಯಲ್ ಆಗಿ ಈಗ ಡಿಕ್ಲೇರ್ ಮಾಡಿದ್ದಾರೆ. ಡೇಟ್ ಆಫ್ ಅನೌನ್ಸ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಯಾರು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಏನೂ ಆಗಿರೋದಿಲ್ಲ ಅಂಥದ್ದು. ಎಲ್ಲರೂ ಪಾಸ್ ಆಗಿರ್ತಾರೆ, ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಗೌರವ ನಮ್ಮ ಟೆನ್ಷನ್ ನಮಗೆ, ನೀನು ಸುಮ್ಮನೆ ಮ್ಯಾಟ್ರ್ ಹೇಳೋರು ಹಿಂಗೆ ನೋಡೋದು ರಿಸಲ್ಟ್ ಅಂತ ಕೇಳ್ತೀರಾ. ಸೊ ರಿಸಲ್ಟ್ ನೋಡೋದು ಸಿಂಪಲ್ ಗುರು, ಜಾಸ್ತಿ ಡ್ರ್ಯಾಗು ಡ್ರಿಫ್ಟ್ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ನಿಮಗೆ. ಟಕಾರ ನನಗೆ ನಾನು ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಯಾವ ವೆಬ್ಸೈಟ್ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ಅಂತ ನೀವು ಗೂಗಲ್ಲಿ ಟೈಪ್ ಮಾಡಿದ್ರೆ ಅಂತಂದರೆ ಅದು ವೆಬ್ಸೈಟ್ ಫಸ್ಟೇ ಬಂದ್ಬಿಡುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ ಟೈಪ್ ಮಾಡಿ, ಇಲ್ಲ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ಅಂತಂದರೆ ಡೈರೆಕ್ಟಾಗಿ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. carresults.nic.in ಅನ್ನೋ ಒಂದು ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಅಫಿಷಿಯಲ್ ಸೈಟ್ ಇದು. ಇದರಲ್ಲಿ PUC ಎಕ್ಸಾಮಿನೇಷನ್ ರಿಸಲ್ಟ್ಸು ಆಲ್ರೆಡಿ ಅನೌನ್ಸ್ ಆಗಿದೆ. PUC ಇದಲ್ಲ ಅಲ್ವಾ ನಿಮಗೆ ಬೇಕಾಗಿರೋದು, SSLC ಇದಲ್ವಾ. 10:00ವರೆಗೆ ಕರೆಕ್ಟಾಗಿ ಅಥವಾ 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಒಂದೊಂದು ಸಲ ಬೇಗನೆ ಡಿಕ್ಲೇರ್ ಮಾಡಿಬಿಟ್ಟಿರ್ತಾರೆ. ಒಂದೊಂದು ಟೈಮು 11 ಗಂಟೆ ಆದರೂ ಕೂಡ ಡಿಕ್ಲೇರ್ ಮಾಡಿರೋದಿಲ್ಲ. ವೆಬ್ಸೈಟು ಬ್ಯುಸಿ ಇರುತ್ತೆ, ಟ್ರಾಫಿಕ್ ಜಾಸ್ತಿ ಇರುತ್ತೆ. ಯಾಕಂದರೆ ಆಲ್ಮೋಸ್ಟ್ 8 ಲಕ್ಷ ಜನ ಏನೋ ಬರ್ದಿದ್ದೀರಾ ಅಂತ ಕಾಣ್ತದೆ SSLC ಎಕ್ಸಾಮ್ನ. ಸೊ ಎಲ್ಲರೂ ಕೂಡ ಒಂದೇ ಟೈಮು ರಶ್ ಆಗೋದ್ರಿಂದ ಟ್ರಾಫಿಕ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಹ್ಯಾಂಗ್ ಆಗುತ್ತೆ ಸೈಟು, ಪ್ರತಿ ವರ್ಷವೂ ಹ್ಯಾಂಗ್ ಆಗುತ್ತೆ. ಏನು ಸ್ಪೆಷಲ್ ಏನಲ್ಲ, ಅಷ್ಟೊಂದು ಟ್ರಾಫಿಕ್ಕು ಒಂದೇ ಸಲ ಹಿಂಗೆ ಬಂತು ಅಂದರೆ ರಪ್ಪನಾಗೆ ಸ್ವಲ್ಪ ಅದು ಇದು ಫೋನ್ಗಳು ಬೇರೆ ಬೇರೆ ಫೋನ್ಗಳು ಇರ್ತಾವಲ್ಲ, ಅದೆಲ್ಲ ಫೋನ್ಗಳು ಕೂಡ ಟ್ರೈ ಮಾಡ್ತಾ ಇರಿ ಕೂತ್ಕೊಂಡು. ಇಲ್ಲೇ ನಿಮಗೆ ಡಿಕ್ಲೇರ್ ಆಗೋದು. ಇಲ್ಲಿ PUC ಕಾಲಮ್ ಇದೆಯಲ್ಲ, ಇಲ್ಲಿ ನೆಕ್ಸ್ಟ್ ಕಾಲಮು ನಿಮ್ಮದೇ, ಅದು ನೆಕ್ಸ್ಟ್ ರೋಲಿ ನಿಮ್ಮದೇ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೋ ಅದನ್ನು ಹಾಕ್ಬಿಟ್ಟು ಸಬ್ಮಿಟ್ನ ಕೊಟ್ಟಿದ್ರೆ ಟಕಾರ ನಂಗೆ ರಿಸಲ್ಟ್ ಬರುತ್ತೆ ಗುರು, ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ಜೋಶಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಏನೂ ಆಗಿರೋದಿಲ್ಲ, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಪಾಸ್ ಎಲ್ಲರೂ ಆಗಿರ್ತೀರ ಆಲ್ಮೋಸ್ಟ್. ಎಲ್ಲ ಅಪರೂಪಕ್ಕೆ ಫೇಲ್ ಆಗೋದು, ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೋಗ್ಬಿಡು. SSLC ಜಸ್ಟ್ SSLC ಅಷ್ಟೇನೆ, ಇದು ಏನಂತ ಏನು ಅಮರಾಂಬ್ರಿ ಏನಲ್ಲ ಇದು ಗುರು. ನಮ್ಮ ಲೆವೆಲ್ಗೆ ಇದೆ ದೊಡ್ಡದು ಇವಾಗ ಸದ್ಯದ ಮಟ್ಟಿಗೆ. ಸುಮ್ಮನೆ ರಪ್ಪ ನಮ್ಮ ಟೆನ್ಷನ್ ನಮಗೆ ಅಂತ ಹೇಳ್ತೀರಾ ನೀವು. ಚೆಕ್ ಮಾಡಿ, ಎಂಥ ಸಹ ಆಗಿರೋದಿಲ್ಲ, ಎಲ್ಲರೂ ಪಾಸ್ ಆಗಿರ್ತೀರ. ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಸುಮಾರು ಜನಕ್ಕೆ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ SSLCಲಿ. ಇಲ್ಲಿ ನಮ್ಮ ಹುಡುಗರು ಹೆಂಗೆ ಚೆಕ್ ಮಾಡ್ತಾರೆ ಅಂತಂದರೆ, ಫಸ್ಟು ಅವ್ರ ರೋಲ್ ನಂಬರ್ ಹೊಡೆದ್ಬಿಟ್ಟು ಚೆಕ್ ಮಾಡಲ್ಲ, ಅವರ ರಿಜಿಸ್ಟ್ರೇಷನ್ ನಂಬರ್ ಹೊಡೆದ್ಬಿಟ್ಟು ಚೆಕ್ ಮಾಡಲ್ಲ. ಅವ್ರ ಫ್ರೆಂಡ್ಸ್ದು ಚೆಕ್ ಮಾಡ್ಕೊಬೋತಾರೆ. ಅವ್ರು ಫೇಲ್ ಆಗೋರ, ಇವ್ರು ಫೇಲ್ ಆಗೋರ, ಇವ್ರು ಪಾಸ್ ಆಗೋರ, ಅವ್ರು ಪಾಸ್ ಆಗೋರು ಅಂತ. ಎಷ್ಟು ಜನ ಹಂಗೆ ಮಾಡಿದ್ರೆ ಹೇಳಿ. ಫಸ್ಟು ನಿಮ್ಮ ಫ್ರೆಂಡ್ಸ್ದು ಚೆಕ್ ಮಾಡ್ತಿರತ್ತಾನೆ, ನಿಮ್ಮ ಚೆಕ್ ಮಾಡೋಕ್ಕಿಂತ ಮುಂಚೆ ಅವನಾಗಿ ಹಾಕಿಸ್ಕೊಳ್ಳೋಣ, ಇವನಾಗಿ ಹಾಕಿಸ್ಕೊಳ್ಳೋಣ, ಅವ್ನು ಪಾಸ್ ಆಗೋಣ, ಇವ್ನು ಪಾಸ್ ಆಗೋಣ ಅಂತ. ಫಸ್ಟು ನಿಮ್ಮದನ್ನೇ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರದ್ದು ಅವ್ರು ಫೇಲ್ ಆಗೋರ, ಇವ್ರು ಫೇಲ್ ಆಗೋರ, ಅವ್ರು ಪಾಸ್ ಆಗೋರ, ಇವ್ರು ಪಾಸ್ ಆಗೋರ ಅಂತೆಲ್ಲ ನೋಡ್ಕೊಳ್ಳಿವ್ರಂತೆ. ಸೊ ಇದಿಷ್ಟೇ, ಬೇರೆ ಏನಿಲ್ಲ. ಅದೇ ಟ್ರಾಫಿಕ್ ಏನಾದ್ರು ಜಾಸ್ತಿ ಇತ್ತು ಅಂದರೆ ಸುಮಾರು ಫೋನಲ್ಲಿ ನೀವು ಟ್ರೈ ಮಾಡಿದ್ರೆ ಯಾವ್ದಾದ್ರು ಒಂದು ಫೋನಲ್ಲಿ ಸಿಗುತ್ತೆ. ಏನಾದ್ರು ನಿಮಗೆ ಇಂಟರ್ನೆಟ್ ಏನಾದ್ರು ವರ್ಕ್ ಆಗ್ತಾ ಇಲ್ಲ ಅಂದರೆ ಕರೆಕ್ಟಾಗಿ ಅದು ಸರ್ವರ್ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇ, ಇಂಟರ್ನೆಟ್ ಪ್ರಾಬ್ಲಮ್ ಏನೂ ಆಗಿರೋದಿಲ್ಲ. ಅದೇ ವೈಫೈ ಕನೆಕ್ಟಿವಿಟಿ ಇದ್ದರೆ ವೈಫೈ ಕನೆಕ್ಟಿವಿಟಿಲಿ ಅಲ್ಲೊಂದ್ಸಲ ಆ ಥರ ಒಂಥರ ಟ್ರೈ ಮಾಡಿ, ಸಿಕ್ಕಿದ್ರೂ ಸಿಗ್ಬೋದು. ಬೇರೆ ಬೇರೆ ನೆಟ್ವರ್ಕಲ್ಲಿ ಟ್ರೈ ಮಾಡಿ, ಸಿಕ್ಕಿದ್ರೂ ಸಿಗ್ಬೋದು. ಬೇಗ ಸರ್ವರು. ನನಗೇನೋ ಅನ್ಸಲ್ಲ ಅಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ. ಲಾಸ್ಟ್ ಟೈಮ್ ಏನೋ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ನಾವೆಲ್ಲ SSLC ಬಂದಾಗ ಅವಾಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದು. 1 ಅವರ್ 2 ಅವರ್ ಆದರೂ ಕೂಡ ಸೈಟ್ ಓಪನ್ ಆಗ್ತಾ ಇರಲಿಲ್ಲ. ಸೊ ಇವಾಗ ಪ್ರಾಬ್ಲಿ ಎಲ್ಲ ಸಾರ್ಟ್ ಔಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಏನೋ ಅಷ್ಟೊಂದೇನೋ ಟ್ರಾಫಿಕ್ ಇರೋದಿಲ್ಲ. ಎಲ್ಲ ನೋಡಿ ಹಂಗೆ ರಿಸಲ್ಟು ನಿಮ್ದು ಎಷ್ಟು ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.